ಎಲ್ರಿಗೂ ನಮಸ್ಕಾರ. ವಾಣಿ ಕುಸುಮಾಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಎಲ್ರಿಗೂ ವಸಂತ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಒಂದು ಸಿಹಿಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಏನು ಅಂತ ನೋಡೋಣ ಬನ್ನಿ. ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂತಹ ಒಂದು ಕ್ಯಾರೆಟ್ ಪಾಯಸನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು 4 ಕ್ಯಾರೆಟನ್ನು ತಗೊಂಡು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಆನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕ್ಯಾರೆಟನ್ನು ಕಟ್ ಮಾಡಿ ಇವೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿ ಆನಂತರ ನಾನು ಅರ್ಧ ಬೌಲಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದು ತೊಗೊಂಡಿದ್ದೀನಿ. ಇದನ್ನು ಸ್ಟವ್ ಆನ್ ಮಾಡಿ ನಾನು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಬೇಯಿಸೋಕೆ ಇಟ್ಕೋಬೇಕು. ಅದು ಬೇಯೋ ಅಷ್ಟರಲ್ಲಿ ನಿಮಗೆ ಗಾಜಿನ ಬಳೆಯನ್ನು ಈಸಿಯಾಗಿ ಕೈಗೆ ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಚಳಿಗಾಲದಲ್ಲಿ ಕೈ ಹಾರ್ಡಾಗಿರುತ್ತೆ. ಗಾಜಿನ ಬಳೆಗಳನ್ನ ಹಾಕ್ಕೋಬೇಕಾದ್ರೆ ಈ ಥರ ತುಂಬ ಟೈಟ್ ಅನಿಸುತ್ತೆ. ಆಮೇಲೆ ಒಡೆದು ಗಾಯ ಆಗೋ ಚಾನ್ಸ್ ಇರುತ್ತೆ. ಸೋಪ್ ಹಾಕ್ಕೊಂಡ್ರೂ ಕೂಡ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕು, ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಈ ಥರ ಕೈಗೆ ಹಾಕ್ಕೋಬೇಕು. ಅದನ್ನು ನೀಟಾಗಿ ಹಾಕ್ಕೊಂಡು ಹೀಗೆ ಎಲ್ಲ ಸುತ್ತಕೊಂಡು ಒಂದು ಗಂಟು ಹಾಕ್ಕೋಬೇಕು. ಗಂಟು ಹಾಕಿ ಆನಂತರ ನಾನು ಹ್ಯಾಂಡ್ ವಾಶನ್ನು ಹಾಕಿ ಇದಕ್ಕೆ ಹಚ್ಕೊತಾ ಇದ್ದೀನಿ. ಹ್ಯಾಂಡ್ ವಾಶನ್ನು ಹಚ್ಕೊಂಡು ಇವಾಗ ಬಳೆಗಳನ್ನು ಹಾಕಿದರೆ ಈಸಿಯಾಗಿ ಬಳೆ ಹೋಗುತ್ತೆ, ಒಡೆಯೋದಿಲ್ಲ, ಕೈ ಗಾಯ ಆಗೋದಿಲ್ಲ. ಈಸಿಯಾಗಿ ಬಳೆಗಳನ್ನ ಹಾಕ್ಕೋಬೋದು. ನೋಡಿ, ಸ್ವಲ್ಪನೂ ಕೈಗೆ ಏನೂ ಆಗಿಲ್ಲ, ಈಸಿ ಆಗುತ್ತೆ. ಹೆಸರುಬೇಳೆ ಮತ್ತು ಕ್ಯಾರೆಟು ಬೆಂದಿದೆ. ತುಂಬ ಬೇಯಬೇಕು ಅಂತ ಏನಿಲ್ಲ, ಯಾಕಂದರೆ ಇದನ್ನು ಮಿಕ್ಸಿ ಹಾಕ್ಕೊಳ್ಳೋದಕ್ಕಾಗಿ ಸ್ವಲ್ಪ ಬೆಂದರೆ ಸಾಕು. ಇದರಲ್ಲಿರೋ ನೀರೆಲ್ಲ ಸೋಸ್ಕೊಂಡು ಆನಂತರ ನಾವಿದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಕಿ ಇದನ್ನು 2 ಏಲಕ್ಕಿಯನ್ನು ಹಾಕಿ ನಾನು ತರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ನಂತರ ಒಂದು ಬಾಣಲೆಯಲ್ಲಿ ತುಪ್ಪನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಂಡು ಆನಂತರ ಮಾಡ್ಕೊಂಡಿರೋ ಅಂತಹ ಕ್ಯಾರೆಟ್ ಪೇಸ್ಟನ್ನು ಇದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಆನಂತರ 1 ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ನಾನು. ಸಕ್ಕರೆ ಇದರೊಳಗಡೆ ಬೆರೆತು ಅದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೆ ಬಿಡಬೇಕು. ಆನಂತರ 2 ಸ್ಪೂನ್ ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಲಿನ ಪೌಡ್ರ್ ಆದ ನಂತರ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ನಿಮಗೆ ಪಾಯಸ ಎಷ್ಟು ತೆಳ್ಳಗಿರಬೇಕು ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಕ್ಯಾರೆಟ್ ಪಾಯಸ ಇವಾಗ ರೆಡಿಯಾಗಿದೆ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.